ಅಭ್ಯಾಗತರಾಗಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವರು ಶ್ರೀ ಬಾಲಾಜಿ ರಾಘವೇಂದ್ರ ಆಚಾರ್ಯರು, ಉಡುಪಿ. ವೇದವೆಂಬ ವಟವೃಕ್ಷದ ನೆರಳಲ್ಲಿ ವ್ಯಾಸ ಮಧ್ವ ಪರಂಪರೆಯ ಅಮೃತ ಧಾರೆಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಜ್ಞಾನ ಸಾಗರದ ಸಾನ್ನಿಧ್ಯದಲ್ಲಿ ಸಂಸ್ಕಾರಗೊಂಡ ಅಪೂರ್ವ ಅನನ್ಯ ಪ್ರತಿಭೆ. ಗುರುವಿನ ವಾಣಿಗೆ ಶ್ರವಣವಾಗಿಯೂ, ಗುರುವಿನ ಚಿಂತನೆಗೆ ಚೈತನ್ಯವಾಗಿಯೂ, ಗುರುವಿನ ಸಾಧನೆಗೆ ಸಹಯಾತ್ರಿಯಾಗಿಯೂ ಬೆಳೆದವರು. ಗುರುವಿನ ಜ್ಞಾನಕ್ಕೆ ಪ್ರತಿಧ್ವನಿಯಾಗಿ, ಗುರು ಪರಂಪರೆಯ ಪಥಕ್ಕೆ ಪಾದುಕೆಯಾಗಿ, ವಿದ್ಯೆಯ ವೀಣೆಗೆ ವಿನಯದ ತಂತಿಯಾಗಿ ಶ್ರೀ ಬಾಲಾಜಿ ರಾಘವೇಂದ್ರಾಚಾರ್ಯರು ಹಾಗೂ ಬನ್ನಂಜೆ ಗೋವಿಂದಾಚಾರ್ಯರದು ಕೇವಲ ಗುರು ಶಿಷ್ಯತ್ವದ ಸಂಬಂಧವಲ್ಲ. ಇದು ಎರಡು ಮನಸ್ಸುಗಳ ಮಧುರಾನುಬಂಧ. ಇದು ಕೇವಲ ವಿದ್ಯೆಯ ವಿನಿಮಯವಲ್ಲ, ಇದು ಒಂದು ಯುಗದ ಜ್ಞಾನ ಜ್ಯೋತಿಯ ಮುಂದುವರಿಕೆ. ಇದು ಕೇವಲ ಗುರು ಶಿಷ್ಯ ಸಂಬಂಧವಲ್ಲ, ಗುರು ಹೃದಯದಲ್ಲಿ ನೆಲೆಸಿದ ಪುತ್ರ ಭಾವದ ಪವಿತ್ರ ಬಂಧ. ಬನ್ನಂಜೆಯವರ ಬೃಹತ್ ಜ್ಞಾನ ಗಗನದಲ್ಲಿ ಒಂದು ನಕ್ಷತ್ರವಾಗಿ, ಅವರ ಚಿಂತನೆಯ ತತ್ವಚಿಂತನೆಯ ತೋಟದಲ್ಲಿ ಸುಗಂಧಭರಿತ ಸುಮವಾಗಿ, ಶ್ರುತಿ ಸುಮದ ಮಧುವ ನೀಂಟಿದ ಗೇಣದ ಅಲರ್ವಕ್ಕಿ ಬಾಲಾಜಿ ರಾಘವೇಂದ್ರಾಚಾರ್ಯರು. ಅವರ ಬನ್ನಂಜಿಯವರ ಸಂಸ್ಕಾರದ ಸಿರಿವಂತಿಕೆಯಲ್ಲಿ ಅರಳಿದ ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಪೂಜ್ಯ ಶ್ರೀಪಾದರುಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ಅಭಿವಂದಿಸ್ತಾ, ಸಭೆಯಲ್ಲಿರುವ ಎಲ್ಲ ಹಿರಿಯರು, ಬನ್ನಂಜೆ ಆಚಾರ್ಯರ ವಿಶೇಷ ಅಭಿಮಾನಿಗಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಉಡುಪಿಯಿಂದ ಇಲ್ಲಿಗೆ ಕರೆದಿದ್ದಾರೆ. ನಾನೇನು ಪಂಡಿತ ಅಲ್ವೇ ಅಲ್ಲ, ಆದರೆ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದರೆ, ಒಂದು 30 ವರ್ಷ ಆಚಾರ್ಯರ ಒಡನಾಟ ಹೇಳಿ ಕೇಳಿ ನಾನು ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಅಂಥೇಳಿ ನಾನು ಹೇಳಿ ಕೇಳಿ ಒಬ್ಬ ವ್ಯಾಪಾರಸ್ಥ ಉಡುಪಿಯಲ್ಲಿ. ಆದರೆ 30 ವರ್ಷ ಅದು ಯಾವ ಜನ್ಮದ ಸಂಬಂಧವೋ ಗೊತ್ತಿಲ್ಲ. ಈಗಾಗಲೇ ಅವರು ಹೇಳಿದ ಹಾಗೆ ಒಂದು ಪುತ್ರ ವಾತ್ಸಲ್ಯವನ್ನು ನನ್ನ ಮೇಲೆ ಅವರು ಹರಿಸಿದ್ರು. ಹೋದಲ್ಲಿ 1-2 ಕಡೆ ಇವ ನನ್ನ ದತ್ತುಪುತ್ರ ಅಂಥೇಳಿ ಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡುವಷ್ಟು ಮಟ್ಟಿಗೆ ಆಚಾರ್ಯರು ನನ್ನನ್ನು ಪ್ರೀತಿಯಿಂದ ಕಂಡಿದ್ದಾರೆ. ಅದು ಯಾವ ಜನ್ಮದ ಸಂಬಂಧ ಅಂಥೇಳಿ ಗೊತ್ತಿಲ್ಲ. ಎಣಿಸಿದರೆ ಕಣ್ಣೀರು ಬರ್ತದೆ, ರೋಮಾಂಚನ ಆಗ್ತದೆ. ಆ 30 ವರ್ಷದ ಒಂದು ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಾಯಶಃ ಇವತ್ತು ನಾನು ನನ್ನ ಮಾತಾಡಲಿಕ್ಕೆ ಒಂದು ಅರ್ಹ ವ್ಯಕ್ತಿ ಅಂಥೇಳಿ ಕರೆದಿರ್ಬೋದು ಅಂಥೇಳಿ ಭಾವಿಸ್ತೇನೆ. ಒಂದು ದೊಡ್ಡ ಅಯಸ್ಕಾಂತ ಏನಾದರೂ ಕಿಂಚಿತ್ ನಾನು ಪಡ್ಕೊಂಡಿದ್ದರೆ ಹೇಗೆ, ಉದಾಹರಣೆ ಅಂತ ಹೇಳಿದ್ರೆ ಒಂದು ದೊಡ್ಡ ಅಯಸ್ಕಾಂತ ಮ್ಯಾಗ್ನೆಟ್, ಅದರ ಹತ್ತಿರ ಒಂದು ಗುಂಡು ಸೂಜಿ ಚಿಕ್ಕದು, ಅದನ್ನು ಸ್ವಲ್ಪ ಹೊತ್ತು ಇಟ್ಟರೆ ಆನಂತರ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಆ ಗುಂಡು ಸೂಜಿ ಅದು ಈಚೆ ತೆಗೆದ ಮೇಲೆ ಸಹ ಇನ್ನೊಂದು ಗುಂಡು ಸೂಜಿಯನ್ನು ಸ್ವಲ್ಪ ಅದು ಎಳೆಯುವ ಒಂದು ಶಕ್ತಿಯನ್ನು ಅದು ಪಡಿಬಹುದು. ಹಾಗೆ ಬನ್ನಂಜೆಯರು ಅಂತ ಹೇಳೋ ಒಂದು ದೊಡ್ಡ ಅಯಸ್ಕಾಂತ ಮ್ಯಾಗ್ನೆಟ್, ಅದರ ಸಂಪರ್ಕಕ್ಕೆ ಬಂದ ಒಂದು ಪಿನ್, ಒಂದು ಗುಂಡು ಸೂಜಿ ನಾನು. ಇವತ್ತು ನಾನು ಅವರ ಒಡನಾಟದ ಒಟ್ಟಿಗೇನ ಒಂದೆರಡು ಅನುಭವಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಒಂದು ಮಾತಿದೆ, ಗೀತೆಯ ಮಾತು, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ ಅಂಥೇಳಿ. ದೊಡ್ಡವರು ಹೇಗೆ ಪ್ರವಚನ ಸ್ಟೇಜಿನಲ್ಲಿ ಕೊಡುವಂಥದ್ದು ಮಾತ್ರ ಅಲ್ಲ, ಅವರ ಜೀವನದಲ್ಲಿ ಕಷ್ಟಗಳು, ಕಾರ್ಪಣ್ಯಗಳು ಪ್ರಾರಬ್ಧಾನುಸಾರ ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತದೆ. ಬರುವಾಗ ಅದನ್ನು ಅವರು ಹೇಗೆ ಎದುರಿಸಿದ್ರು ಅಂತ ಹೇಳುವ ಆಧಾರದಲ್ಲಿ ಅದು ಅವರ ಗಟ್ಟಿತನವನ್ನು ತೋರಿಸ್ತದೆ. ಮತ್ತು ಅದು ನಿಜವಾಗಿ ಅದು ಅವರು ರೋಲ್ ಮಾಡೆಲ್ ಹೇಗೆ ಅಂತ ಹೇಳುವಂಥದ್ದನ್ನು ನಮಗೆ ಅದು ತೋರಿಸ್ತದೆ. ಒಂದು ಸಂದರ್ಭದಲ್ಲಿ
ಆಚಾರ್ಯರನ್ನು ಉಡುಪಿಯಲ್ಲಿ ಒಂದು ಸಂಸ್ಥೆ ಇತ್ತು, ಒಂದು ಫೈನಾನ್ಸ್ ಕಂಪನಿ, ತುಳುನಾಡು ಫೈನಾನ್ಸ್ ಅಂಥೇಳಿ. ಅದರಲ್ಲೆಲ್ಲ ಸುಮಾರು ಜನ ಡೈರೆಕ್ಟರ್ಸ್ ಗಣ್ಯರು ಎಲ್ಲ ಇದ್ದರು. ಅದರಲ್ಲಿ ಆಚಾರ್ಯರ ಹೆಸರನ್ನು ಇರಬೇಕು ಅಂತ ಹೇಳಿ ಆ ಗಣ್ಯರೆಲ್ಲ ತೀರ್ಮಾನಿಸಿ ಒಂದು ಡೈರೆಕ್ಟ್ರಾಗಿ ಅವರನ್ನು ಮಾಡಿದರು. ನಾನು ಭಾಳ ಸೂಕ್ಷ್ಮವಾಗಿ ಹೇಳ್ತೇನೆ, ಆ ಕಂಪನಿ ಅದು ಮಿಸ್ಮ್ಯಾನೇಜ್ಮೆಂಟ್ ಆಗಿ ಆಚಾರ್ಯರು ಹೇಳಿ ಕೇಳಿ ಅವರು ಊರೂರು ತಿರುಗ್ತಾ ಪಾಠ ಪ್ರವಚನ ಮಾಡಿಕೊಂಡು ಇರುವವರು. ಬೇರೆಯವರು ಡೈರೆಕ್ಟರ್ಸ್ ಅದರಲ್ಲಿ ಕೆಲವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದರು. ಅದು ಹೇಗೆ ಯಾಕೆ ಆಯಿತು ಅದನ್ನೆಲ್ಲ ಇವತ್ತು ವಿಶ್ಲೇಷಣೆ ಬೇಡ. ಅದು ಅಂತೂ ಆಚಾರ್ಯರಂತೂ ದೇವರಾಣೆಯಾಗಿಯೂ ಅದಕ್ಕೆ ಜವಾಬ್ದಾರಿ ಅಲ್ಲ ಅವರು. ಆದರೆ ಅದು ಮುಳುಗಿತದು ಸಂಸ್ಥೆ. ಮುಳುಗಿದಾಗ ಅದರಲ್ಲಿ ಕೆಲವರು ಅಡಿಗೆಯವರು, ಪುರೋಹಿತರು, ಅರ್ಚಕರು ಎಲ್ಲ ಕೆಲವರು 5,000 10,000 ಆ ಕಾಲದಲ್ಲಿ ಒಂದು 25 ವರ್ಷದ ಕೆಳಗೆ ಇಟ್ಟದೆಲ್ಲ ಹೋಯಿತು ಅಂತ ಹೇಳಿ ಅದರಲ್ಲಿ ಅತ್ಯಂತ ಹೆಚ್ಚು ಮರುಗಿದವರು ಆಚಾರ್ಯರು. ಆ ಕಾಲದಲ್ಲಿ ಅವರ ಹತ್ರ ಇದ್ದದ್ದು ಒಂದು 5-6 ಲಕ್ಷ. ಆ ಕಾಲದಲ್ಲಿ ಪ್ರಾಯಶಃ ಅವರಲ್ಲಿ ಇದ್ದ ಟೋಟಲ್ ಸೇವಿಂಗ್ಸ್ ಅಷ್ಟೇ. ಅವರಿಗೆಲ್ಲ ಕೆಲವರು ಕಷ್ಟದಲ್ಲಿರುವವರು, ಮಗಳ ಮದುವೆ ಮಾಡಬೇಕು, ಮಗನ ಉಪನಯನ ಮಾಡಬೇಕು ಅಂತ ಹೇಳಿ ಇದ್ದವರಿಗೆಲ್ಲ ಕರೆದು ತನ್ನ ಕೈಯಿಂದ 5,000 10,000 5,000 10,000 ಹೀಗೆ ಒಂದು 6-7 ಲಕ್ಷ ಅವರು ಕೊಟ್ಟರು. ಅವರ ಪರ್ಸನಲ್ ಏನು ಸೇವಿಂಗ್ಸ್ ಇತ್ತು ಅದರಿಂದ ಕೊಟ್ಟರು. ಆದರೂ ಆಗ ಒಂದು ಷಡ್ಯಂತ್ರ ನಡೀತಾ ಇತ್ತು. ಆಚಾರ್ಯರನ್ನು ಹೇಗಾದರೂ ಮಾಡಿ ಸಿಕ್ಕಿಸಿ ಹಾಕಬೇಕು, ಇದರಲ್ಲಿ ಜೈಲಿಗೆ ಅಟ್ಟಬೇಕು ಅಂತ ಹೇಳುವಂಥದ್ದು. ಆಮೇಲೆ ಈ ಷಡ್ಯಂತ್ರದ ಭಾಗವಾಗಿ ದೊಡ್ಡ ದೊಡ್ಡ ಬೆಂಗಳೂರುವರೆಗೂ ಎಲ್ಲ ಅದು ಆ ಷಡ್ಯಂತ್ರ, ಅದಕ್ಕೆ ಕೆಲವು ರಾಜಕೀಯದ ಇನ್ಫ್ಲುಯೆನ್ಸ್ ಎಲ್ಲ ಅದನ್ನು ಬಳಸಿಕೊಂಡು ಬೆಂಗಳೂರುವರೆಗೂ ಆ ಷಡ್ಯಂತ್ರ ಅದರ ಕೈಯನ್ನು ಚಾಚಲಿಕ್ಕೆ ಶುರು ಮಾಡಿ, ಆವಾಗ ಉಡುಪಿಯಲ್ಲಿ ಒಬ್ಬರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟ್ರು ಏನಿದ್ದರು ಅವರು ಬಂದು ಅವರು ಆಚಾರ್ಯರ ಅಭಿಮಾನಿಯವರು. ಅವರು ಹೇಳಿದರು, ಆಚಾರ್ಯರೇ ಒಂದು ದಿವಸ ಬಂದು ಹೇಳಿದರು, ನೀವು ಒಂದು ನಿರೀಕ್ಷಣಾ ಜಾಮೀನು ಏನು ನಾವು ಆ್ಯಂಟಿಸಿಪೇಟ್ರಿ ಬೈಲ್ ಅಂತ ಹೇಳ್ತೇವೆ, ತಗೊಳ್ಳೋದು ಒಳ್ಳೆಯದು. ಯಾಕೆ ನಿಮ್ಮನ್ನು ಅರೆಸ್ಟ್ ಮಾಡುವ ಒಂದು ಷಡ್ಯಂತ್ರ ನಡೀತಾ ಇದೆ. ಆಚಾರ್ಯರು ಆಗ ನಮ್ಮ ಮನೆಯಲ್ಲಿ 1 ತಿಂಗಳ ಸುಮಾರು ನಮ್ಮ ಮನೆಯಲ್ಲಿದ್ದರು. ಉಡುಪಿಯಲ್ಲಿ ಇನ್ನೊಂದು ಅಂತ ಹೇಳಿದರೆ ಆ ಪ್ರೀತಿ ಎಷ್ಟು ಅಂತ ಹೇಳಿದರೆ, ಉಡುಪಿಯಲ್ಲಿ ಅವರು ಪ್ರವಾಸಕ್ಕೆ ಹೋಗುವಾಗ ಬೇರೆ ಬೇರೆ ಶಿಷ್ಯರು ಅಭಿಮಾನಿಗಳ ಮನೆಯಲ್ಲಿ ವಾಸ್ತವ್ಯ ಇದ್ದಿರಬಹುದು. ಉಡುಪಿಯಲ್ಲಿ ಅವರ ಮನೆ ಈಶಾವಾಸ್ಯ ಬಿಟ್ಟರೆ ಅವರು ಬಂದು ಹೋಗಿರಬಹುದು. ವಾಸ್ತವ್ಯ ಇದ್ದ ಮನೆ ಒಂದೇ ಒಂದು ಅಂತ ಹೇಳಿದರೆ ಅದು ನಮ್ಮ ಮನೆ ಮಾತ್ರ. ಅದು ಎಲ್ಲಿಯೂ ವಾಸ್ತವ್ಯ ಇರಲಿಲ್ಲ. ವಾಸ್ತವ್ಯ ಇರುವಾಗಲೇ ಆ ಪೊಲೀಸ್ ಬಂದರು, ಇನ್ಸ್ಪೆಕ್ಟ್ರು, ಅವರ ಅಭಿಮಾನಿ ಆಚಾರ್ಯರದ್ದು. ಅವರು ಹೇಳಿದರು, ಯಾಕೆ ಅಂತ ಹೇಳಿದ್ರು, ನಿಮ್ಮನ್ನು ಆ 1 ತಿಂಗಳ ಅವಧಿಯಲ್ಲಿಯೇ ಒಂದು ಕೆಲವು ದಿವಸದ ನಂತರ ಒಂದು 5 ದಿವಸ ಹೊನ್ನಾವರದಲ್ಲಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಉಡುಪಿಯಲ್ಲಿ ಅಲ್ಲ, ಹೊನ್ನಾವರದಲ್ಲಿ ತುಂಬಿದ ಸಭೆಯಲ್ಲಿ ನೀವು ಪ್ರವಚನ ಮಾಡುವಾಗ ನಿಮ್ಮನ್ನು ಅರೆಸ್ಟ್ ಮಾಡಿ ತಗೊಂಡು ಹೋಗಬೇಕು ಅಂತ ಹೇಳುವ ಒಂದು, ಈ ತುಳುನಾಡು ಕೇಸ್ನಲ್ಲಿ ನಿಮ್ಮನ್ನು ಭಾಗಿ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ನಡೀತಾ ಇದೆ. ನೀವೊಂದು ಆ್ಯಂಟಿಸಿಪೇಟರಿ ಬೈಲ್ ಯಾವುದಕ್ಕೂ ತಗೊಳ್ಳಿ ಅಂಥೇಳಿ ಆಚಾರ್ಯರು ಹೇಳಿದ ಒಂದೇ ತಟ್ಟ ಅಂತ ಹೇಳಿ, ಏನು ಆಲೋಚನೆ ನೋಡುವ ನಾಳೆ ನೋಡುವ ಹಾಗೆ ಅಲ್ಲ, ನಾನು ನಿರೀಕ್ಷಣಾ ಜಾಮೀನು ತಗೊಳ್ಳೋದಿಲ್ಲ, ಆ್ಯಂಟಿಸಿಪೇಟರಿ ಬೈಲ್ ತಗೊಳ್ಳೋದಿಲ್ಲ. ಯಾಕೆ ಆಚಾರ್ಯ? ಪೊಲೀಸ್ ಆಫೀಸರ್ ಕೇಳಿದರು. ನೋಡಿ, ಪೊಲೀಸ್ ಆಫೀಸರ್ ವಾರ್ನಿಂಗ್ ಏನು ಅಂತ ಹೇಳಿದರೆ, ಹೊನ್ನಾವರದಲ್ಲಿ ತುಂಬಿದ ಸಭೆಯಲ್ಲಿ ಅರೆಸ್ಟ್ ಮಾಡ್ಬೋದು ಅಂಥೇಳಿ ಪ್ರವಚನ ಆಗ್ತಾ ಇರಬೇಕಾದರೆ. ಆಚಾರ್ಯ ಹೇಳಿದರು, ನಾನೇನು ತಪ್ಪು ಮಾಡಲಿಲ್ಲ, ಆದರೆ ನನ್ನ ಪ್ರಾರಬ್ಧ ಅನುಸಾರ ನನ್ನನ್ನು ಅರೆಸ್ಟ್ ಮಾಡಬೇಕು. ಇಷ್ಟೆಲ್ಲ ಸನ್ಮಾನಗಳನ್ನು ಕೃಷ್ಣ ಆಚಾರ್ಯ ಮಧ್ವರು ನನಗೆ ಕೊಡಿಸಿದ್ದಾರೆ. ಮಾನಾಪಮಾನಯೋಸ್ತುಲ್ಯ, ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಇಷ್ಟೆಲ್ಲ ಸನ್ಮಾನ ನನಗೆ ಕೊಡಿಸಿದ್ದಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತೇಳಿ ಬ್ರಹ್ಮಣ್ಯಾಚಾರ್ಯ ಯಾವಾಗಲೂ ಹೇಳಿದಾಗೆ. ಹಾಗಾದರೆ ಕೃಷ್ಣನ ಮಧ್ವರ ಒಂದು ಚಿತ್ತದಲ್ಲಿ ನನ್ನ ಪ್ರಾರಬ್ಧಾನುಸಾರ ನಾನು ಅರೆಸ್ಟ್ ಆಗಬೇಕು ಅಂತ ಹೇಳಿ ಇದ್ದರೆ ನಾನು ಅದನ್ನು ಸಂತೋಷದಿಂದ ಆಗ್ತೇನೆ, ಅರೆಸ್ಟ್ ಆಗ್ತೇನೆ. ನಾನು ಮಾಡದೇ ಇರುವ ತಪ್ಪಿಗೆ ನಾನು ಅರೆಸ್ಟ್ ಆಗ್ತೇನೆ ಶಿವಾಯಿ. ನಾನು ನಿರೀಕ್ಷಣಾ ಜಾಮೀನು
ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು ಅವರು. ಹೇಳಿ ಆನಂತರ ಸ್ವಲ್ಪ ದಿವಸದಲ್ಲಿ ಹೊನ್ನಾವರದ ಕಾರ್ಯಕ್ರಮ ನನ್ನನ್ನು ಜೊತೆಗೆ ಬರಲಿಕ್ಕೆ ಹೇಳಿದರು. ನಾನೇ ಅವರನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗಿ 5 ದಿವಸ ಅಲ್ಲಿರುವಾಗ ಅಲ್ಲಿ ಹೀಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಉಡುಪಿ ಅವರು ಹೇಳಿದ ಹಾಗೆ ಕಾರ್ಯಕ್ರಮ ಸುಮಾರು ಅಲ್ಲಿ 1,000-1,500 ಜನ ಸೇರ್ತಾ ಇದ್ದರು 5 ದಿವಸದ ಕಾರ್ಯಕ್ರಮಕ್ಕೆ. ಹಾಲ್ನ ಕೆಪಾಸಿಟಿ 800-900 ಆದರೆ ಹೊರಗೆ 500 ಜನ. ಹೀಗಾಗುವಾಗ ಒಂದು ಪೊಲೀಸ್ ತಂಡ ಬಂತು, ಒಂದು 2 ಇನ್ಸ್ಪೆಕ್ಟರ್ಗಳು 2-3, ಆನಂತರ 1-2 ಜೀಪು. ಇದೆಲ್ಲ ಒಂದು ದಿವಸ. 2ನೇ ದಿವಸ 5 ದಿವಸದ್ದು ಅವರು ಎಲ್ಲ ಗುಸುಗುಸು ಮಾತಾಡಿಕೊಂಡರು, ಕೈ ಕಟ್ಟಿ ನಿಂತುಕೊಂಡಿದ್ದರು ಪೊಲೀಸರು. ಆಚಾರ್ಯರು ಶಾಂತ ಚಿತ್ತರಾಗಿ ನಿರರ್ಗಳವಾಗಿ ನಗನಗುತ್ತಾ ಅವರ ಪ್ರವಚನವನ್ನು ಮಾಡ್ತಾಯಿದ್ರು. ಆನಂತರ ಅದು ನನಗಂತೂ ಇದು ಗೊತ್ತಿದ್ದರಿಂದ ಏನಾಗ್ತದ ಅಂತ ಹೇಳೋ ಸ್ವಲ್ಪ ಒಂದು ತಳಮಳ. ಆದರೆ ಅವರು 10-15 ನಿಮಿಷ ಅರ್ಧ ಗಂಟೆ ನಿಂತರು, ಏನೋ ಗುಸುಗುಸು ಮಾತಾಡಿದ್ರು, ಚೆದರಿದ್ದರು. ಅವರು ಯಾಕೆ ಚೆದರಿದ್ರು, ಹೇಗೆ ಚೆದರಿದ್ರು ಅಂತ ಹೇಳುವಂಥದ್ದು ಇವತ್ತಿಗೆ ಸಹ ಅದು ಕೃಷ್ಣನಿಗೆ ಮಧ್ವಾಚಾರ್ಯರಿಗೆ ಮಾತ್ರ ಗೊತ್ತು, ಶಿವಾಯಿ ನಮಗೆ ಯಾರಿಗೂ ಗೊತ್ತಿಲ್ಲ ಅದು ಈ ಥರ. ಆದರೆ ಅವರು ಅದನ್ನು ಹೇಗೆ ಎದುರಿಸಿದ್ರಾಚಾರ್ಯರು ಹೋದ ಮೇಲೆ ಅಷ್ಟು ನಿರರ್ಗಳವಾಗಿ ಮಾತಾಡ್ತಾ ಇದ್ದರು. ಅವರು ಇರುವಾಗಲೂ ಹಾಗೆ ಶಾಂತ ಚಿತ್ತರಾಗಿ ಅವರು ಮಾತಾಡ್ತಾ ಇದ್ದರು. ಇದು ಒಂದು ಅನುಭವ. 2ನೇದು ಅಂತ ಹೇಳಿದರೆ, ಅವರಿಗೆ ಕೊನೆಯ ಕಾಲದಲ್ಲಿ, ಕೊನೆಯ ದಿವಸಗಳಲ್ಲಿ ಅವರಿಗೆ ಕ್ಯಾನ್ಸರ್ನ ಒಂದು ಸಮಸ್ಯೆಯಿಂದಾಗಿ ಬೆನ್ನು ಮೂಳೆಗೂ ಅದು ವಿಸ್ತಾರ ಆಗುವಾಗ ಅವರು ಒಂದು ಮಾತು ಹೇಳಿದರು, ಇದನ್ನು ನೆನಪಿಟ್ಟುಕೊಳ್ಳುವಂಥದ್ದು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ, ಸತ್ತವನಿಗೆ ಹುಟ್ಟು ತಪ್ಪಿದ್ದಲ್ಲ. ಆದರೆ ನನಗೊಂದು ಅನುಗ್ರಹ ಅಂತ ಹೇಳಿದ್ರು. ನಗ್ತಾರೆ ಅವರು. ಕೊನೆಯವರೆಗೆ ಸಹ ಅವರು ಬೆಡ್ ರಿಡನ್ ಆಗಿ ಅಲ್ಲ, ಅವರ ಪಾಠ ಪ್ರವಚನ ಮಾಡ್ತಾಯಿದ್ರು, ಅವರ ಬರವಣಿಗೆ ಗ್ರಂಥಗಳನ್ನು ಕೊನೆಯವರೆಗೂ ಮಾಡ್ತಾಯಿದ್ರು ಅವರು ಹೇಳಿದರು, ಪ್ರಾರಬ್ಧ ಯಾರಿಗೂ ತಪ್ಪಿದ್ದಲ್ಲ, ಇದು ನನ್ನ ಪ್ರಾರಬ್ಧದ ಮಧ್ಯೆ ನನಗೆ ಒಂದು ಅನುಗ್ರಹ ನೋಡಿ ಅಂಥೇಳಿ. ಏನು ಅಂತ ಹೇಳಿದ್ದು ನಾನು. ನಗ್ತಾ ಹೇಳಿದರು, ಈ ಸ್ಟೇಜ್ನಲ್ಲಿ ಡಾಕ್ಟ್ರುಗಳು ಕೇಳ್ತಾರೆ ನಿಮ್ಮ ಹತ್ರ, ನಿಮಗೆ ತುಂಬ ಅಸಹನೀಯ ವೇದನೆ, ನೋವು ಇರಬೇಕಲ್ವ ಈಗ ಅಂಥೇಳಿ ಕೇಳ್ತಾ ಇರ್ತಾರೆ. ಆದರೆ ನೋಡಿ, ನನ್ನ ಪ್ರಾರಬ್ಧ ನಾಳೆಗೆ ಇದು ಅಂತ್ಯ ಸಮೀಪ ಆಗಿದೆ ಅಂತ ಹೇಳುವಂಥದ್ದು ನನಗೆ ಗೊತ್ತು. ಆದರೆ ನನಗೆ ನೋಡಿ, ಐ ಆಮ್ ಪೈನ್ಲೆಸ್, ನನಗೆ ನೋವಿಲ್ಲ ನೋಡಿ. ಪ್ರಾಣದೇವರು, ವಾಯುದೇವರು, ಮಧ್ವಾಚಾರ್ಯರು ಆ ಕೃಷ್ಣನ ಅನುಗ್ರಹದಿಂದ ಈ ಸ್ಥಿತಿಯಲ್ಲಿ ಇದು ಅಸಹನೀಯ ನೋವು ಇರ್ತದೆ ಅಂತ ಹೇಳಿ ವೈದ್ಯರು ಹೇಳಿದರು. ನಾನು ಸ್ವಲ್ಪವೂ ನೋವನ್ನು ಅನುಭವಿಸ್ತಾ ಇಲ್ಲ. ಅದನ್ನು ಅವರು ಡೀಲಿಂಕ್ ಕಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಅನುಗ್ರಹ ಯಾವುದು? ಆಚಾರ್ಯರು ಹೇಳಿದ ಮಾತದು. ಇದಕ್ಕಿಂತ ದೊಡ್ಡ ಅನುಗ್ರಹ ಯಾವುದು ಅಂತ ಹೇಳಿ. ಹಾಗೆ ಇನ್ನು ಕೆಲವು ಅವರದ್ದು ಈ ಸಮಯ ಹೆಚ್ಚಿಲ್ಲ, ಹಾಗಾಗಿ 1-2 ಇದನ್ನು ನಾನು ಹೇಳ್ತೇನೆ. ನನ್ನ ಜೀವನದಲ್ಲಿ ಅವರು ನನ್ನನ್ನು ತಿದ್ದಿದ್ದು ಪಾಠ ಅಂತ ಹೇಳಿದರೆ ಪಾಠ ಹೇಳುವುದಲ್ಲ. ಅವರು ಊರಿಗೆ ಬಂದರೆ ರಾತ್ರಿ 11-12 ಗಂಟೆ ಒಳಗೆ ರಾತ್ರಿ ಫಲಾರಕ್ಕೆ ಗಂಜಿ ಊಟಕ್ಕೆ ಅವರೊಟ್ಟಿಗೆ ನಾನು ಇರಬೇಕಪ್ಪ. ಯಾಕೆ ಅಂಥೇಳಿ ನನಗೆ ಗೊತ್ತಿಲ್ಲ. ಮಾತಾಡ್ತಾರೆ, ಬರ್ತೇನೆ ಆಚಾರ್ಯ ಅಂತ ಹೇಳಿದರೆ ಸ್ವಲ್ಪ ಕೂತ್ಕೋ ಅಂತೇಳಿ, ಮತ್ತೆ ಅರ್ಧ ಗಂಟೆ, ಮತ್ತೆ 3/4 ಗಂಟೆ, ರಾತ್ರಿ 11:30-12ರವರೆಗೆ. ನನಗೆ ಯಾರೋ ಒಂದು ಬಲಮುರಿ ಶಂಖ ಕೊಟ್ಟರು, ದಾನ ಕೊಟ್ಟರು. ಯಾಕೆ ಅವರು ನನ್ನನ್ನು ಏನು ಅರ್ಹತೆಗೆ ದಾನ ಕೊಟ್ಟವರು ಪಾಪ ಹಿರಿಯರು ಒಬ್ಬರು ಕೊಟ್ಟರು. ಅವರ ಮನೆಯಲ್ಲಿದ್ದ ಬಲಮುರಿ ಶಂಖ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು. ಹೆಚ್ಚಿದಕ್ಕೆ ಅದಕ್ಕೆ ಓಪನಿಂಗ್ ಇರ್ತದೆ, ಬಲ ಓಪನಿಂಗ್ ಇದ್ದ ಶಂಖ. ಇವತ್ತೆಲ್ಲ ಆರ್ಟಿಫಿಷಿಯಲ್ ಆಗಿ ಎಲ್ಲ ಸಿಗ್ತದೆ, ಅದಲ್ಲ ಒರಿಜಿನಲ್. ಅದು ವಿಶೇಷ ಶಂಖ. ಬಲಮುರಿ ಬಹಳ ವಿಶೇಷ ಅಂತ ಹೇಳುವಂಥದ್ದು, ಸನ್ನಿಧಾನ ಜಾಸ್ತಿ ಅಂತ ಹೇಳುವಂಥದ್ದು ಒಂದು. ನಾನು ಅದನ್ನು ಪೀಠದಲ್ಲಿ ಇಟ್ಟಿದ್ದೆ. ಹಾಗೆ ಒಂದು ದಿವಸ ಮನೆಗೆ ಬಂದವರು ಕೇಳಿದರು, ಎಂತ ಅದು ಬಲಮುರಿ ಶಂಖ ಅಲ್ವ? ಹೌದು. ಯಾಕೆ ಅದರಲ್ಲಿ ನೀವು ಏನು ಮಾಡ್ತೀರಿ? ನಾನು ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ತೇನೆ ಆಚಾರ್ಯ. ಯಾಕೆ ಅದರಲ್ಲಿ ಅಭಿಷೇಕ ಮಾಡುವುದಿಲ್ವಾ? ಇಲ್ಲ. ಯಾಕೆ? ಎಲ್ಲ ಹೇಳುವುದು ಕೇಳಿದ್ದೇನೆ, ನನಗೆ ಗೊತ್ತಿಲ್ಲ, ನಾನು ಏನು ತಿಳಿದವ ಅಲ್ಲ ಆಚಾರ್ಯ. ಹೇಳುವುದು ಕೇಳಿದ್ದೇನೆ, ಬಲಮುರಿ ಶಂಖ ಅಭಿಷೇಕಕ್ಕೆ ತೆಗಿಬಾರದಂತೆ ಅಂಥೇಳಿ.
ಅವ್ರು ನನ್ನ ಹತ್ರ ಹೇಳಿದರು, ಎದುರು ನಿಂತುಕೊಂಡು ತೆಗಿ ಅದನ್ನು ಅಂತೇಳಿ. ಆಚಾರ್ಯರು ಹೇಳಿದ ಮೇಲೆ ವೇದವ್ಯಾಸರು ಹೇಳಿದ ಹಾಗೆ ಅಷ್ಟೇ ತೆಗೆದು ಅದಕ್ಕೆ ಅಭಿಷೇಕ ಮಾಡುವ ಜಲ ನೀರು ತುಂಬಿಸು ಅಂತ ಹೇಳಿದರು. ತುಂಬಿಸಿದೆ. ಮಾಡು ಅಭಿಷೇಕ ಅಂತ ಹೇಳಿದರು. ಸಾಲಗ್ರಾಮಕ್ಕೆ ಅಭಿಷೇಕ ಮಾಡು ಅಂಥೇಳಿ. ಅಲ್ಲ ಆಚಾರ್ಯ, ಅದು ಹೀಗೆ, ಅದು ಈಗ ಅದು ಎಲ್ಲ ಇರಲಿ, ನಾನು ಹೇಳ್ತಾ ಇದ್ದೇನೆ ಏನು ಅಂತ ಹೇಳಿದರೆ, ಅದರಿಂದ ಆ ಬಲಮುರಿ ಶಂಖದಿಂದ, ಶಂಖ ಲಕ್ಷ್ಮೀ ಸನ್ನಿಧಾನ, ಬಲಮುರಿ ಶಂಖ ವಿಶೇಷ ಸನ್ನಿಧಾನ, ಅದರಲ್ಲಿ ಸಾಲಗ್ರಾಮಕ್ಕೆ ನಾರಾಯಣನಿಗೆ ಅಭಿಷೇಕ ಮಾಡದೆ ಮತ್ತು ಅದರ ಸಾರ್ಥಕ್ಯ ಏನು ಅಂತ ಕೇಳಿದರು ಆಚಾರ್ಯರು. ಮತ್ತೊಂದು ಮಾತು ಹೇಳಿದರು, ಅದರಿಂದ ಎಲ್ಲ ಕೆಲವರು ಹೇಳ್ತಾರೆ, ಪಾಪ ಯಾಕೆ ಹೇಳ್ತಾರೆ ಅಂಥೇಳಿ, ಅದೇನು ಬಿದ್ದು ಒಡೆದು ಎಲ್ಲ ಹೋದರೆ ಅದೆಲ್ಲ ಅಪಶಕುನ ಅಂತ ಹೇಳಿ ಇರ್ಬೋದು, ಹಿರಿಯರು ಹೇಳಿದ್ದು. ಅಭಿಷೇಕ ಮಾಡು, ಅದರಿಂದ ಏನಾದರೂ ಪಾಪ ಬಂದರೆ, ದೋಷ ಬಂದರೆ ಅದು ನನಗೆ ಬರಲಿ. ಆ ಕನ್ವಿಕ್ಷನ್ ನೋಡಿ, ಇದು ವೇದವ್ಯಾಸರ ಮಾತನ್ನ ಹಾಗೆ. ಇದನ್ನು ಯಾರು ಈ ಥರ ದಾರ್ಢ್ಯದಿಂದ ಯಾರು ಹೇಳ್ತಾರೆ? ಪಾಪ ಬಂದರೆ, ದೋಷ ಬಂದರೆ ನನಗೆ ತಟ್ಟಲಿ, ಅದರಿಂದ ಏನಾದರೂ ಶ್ರೇಯಸ್ಸಾಗೋದಾದರೆ, ಪುಣ್ಯ ಬರುವುದಾದರೆ ಅದು ನಿನಗೆ ಸಲ್ಲಿ, ಮಾಡು ಅಭಿಷೇಕ ಅಂಥೇಳಿ. ಅಭಿಷೇಕ ಅಂದರೆ ಇದನ್ನು ಒಂದು ದಾರ್ಢ್ಯದಿಂದ, ಇಷ್ಟು ದಾರ್ಢ್ಯದಿಂದ ಹೇಳುವಂಥದ್ದು ಉಂಟಲ್ವಾ. ಇದು ಆಚಾರ್ಯ ಮಾತ್ರ. ಒಂದು ಸಲ ನನಗೆ ಗೊತ್ತಿಲ್ಲ ಏನು, ಆಚಾರ್ಯ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು, ಉತ್ತರ ಭಾಳ ಶ್ರೇಷ್ಠ ಇದು ಅಂತ ಹೇಳ್ತಾರೆ, ದಿಕ್ಕು ಅಂತ ಹೇಳಿ. ತಲೆ ಹಾಕಿ ಮಲಗಬಾರ್ದು, ಯಾಕೆ ಅಂತ ಹೇಳಿ. ಸಿಂಪಲ್, ಮಲಗು, ಉತ್ತರಕ್ಕೆ ತಲೆಗೆ ಹಾಕಿ 1 ನಿಮಿಷ ಮಲಗು ಅಂತ ಹೇಳಿದರು ಆಚಾರ್ಯರು. ಅಲ್ಲೇ ನಮ್ಮ ಮನೆ ಹಾಲ್ನಲ್ಲೇ ಉತ್ತರಕ್ಕೆ ತಲೆ ಹಾಕಿ ಚೂರು ಒಂದು 10 ಡಿಗ್ರಿ 20 ಡಿಗ್ರಿ ತಲೆ ಎತ್ತು ಅಂಥೇಳಿ ಎತ್ತಿದೆ, ಕುತ್ತಿಗೆ ಎತ್ತಿದೆ. ಇಲ್ಲಿಗೆ ಅಭಿಮುಖ ಆಗಿದ್ದಿ ನೀನು? ದಕ್ಷಿಣಾಭಿಮುಖ ಆಗಿದ್ದೇನೆ ನಾನು. ಸೊ ಉತ್ತರಕ್ಕೆ ತಲೆ ಹಾಕಿ ಮಲಗುವುದು ಅಂದರು, ದಕ್ಷಿಣ ಅಭಿಮುಖ ಆಗಿ ಇರುವುದು ಅಂದರು ಒಂದೇ. ಡೆಮಾನ್ಸ್ಟ್ರೇಷನ್ ನೋಡಿ, ಲೈವ್ ಡೆಮಾನ್ಸ್ಟ್ರೇಷನ್. ಅದಕ್ಕೆ ಇಷ್ಟೇ ಉತ್ತರ, ಅಷ್ಟೇ. ಮತ್ತು ಆ ಜನ್ಮದಲ್ಲಿ ಅದು ಕನ್ಫ್ಯೂಷನ್ ಇರಲಿ ಸಾಧ್ಯ ಇಲ್ಲ, ಆಚಾರ್ಯರು ಹೇಳಿದರೆ. ಇಂಥದ್ದೆಲ್ಲ ಅವರದ್ದು ಹಾಗೆ. ಇನ್ನು ತುಂಬ ಇದೆ. ಹಾಸ್ಯ ಪ್ರಜ್ಞೆ. ಒಂದು ಸಲ ಅವ್ರ ಮನೆಯಲ್ಲಿರುವಾಗ ದಿನ ವಾಕಿಂಗಿಗೆ ನನ್ನೊಟ್ಟಿಗೆ ಬೆಳಗ್ಗೆ ಬರ್ತಾಯಿದ್ರು. ಒಂದು ದಿವಸ ಬರೋದಿಲ್ಲ, ಪುಸ್ತಕ ಬಿಡಿಸ್ಕೊಂಡು ಬೆಳಗ್ಗೆ ಎದ್ದು 3 ಗಂಟೆಗೆ 4 ಗಂಟೆಗೆ ಪುಸ್ತಕ ಬಿಡಿಸ್ಕೊಂಡು ಬರೆಯೋದು ಇದೆಲ್ಲ ಮಾಡ್ತಾಯಿದ್ರು. ಅದರ ಮಧ್ಯೆ ಸ್ವಲ್ಪ ಪುರುಸೋದು ಮಾಡಿಕೊಂಡು ಬರ್ತಾಯಿದ್ರು. ಬರೋದಿಲ್ಲ ಅಂತ ಹೇಳಿದರು. ನೀನು ಹೋಗಿ ಬಾ ಅಂಥೇಳಿ. ನೀವು ಯಾಕೆ ಬರೋದಿಲ್ಲ ಆಚಾರ್ಯ? ನಾನು ಇಲ್ಲೇ ವಾಕ್ ಮಾಡ್ತೇನೆ. ಏನು ನನಗೆ ಅಷ್ಟು ಅರ್ಥ ಆಗಲಿಲ್ಲ. ಏನು ಆಚಾರ್ಯ ಇಲ್ಲೇ ವಾಕ್ ಮಾಡ್ತೇನೆ, ಹೀಗೆ ತೋರಿಸ್ತಾ ಇದ್ದಾರಷ್ಟೇ. ಇಲ್ಲೇ ವಾಕ್ ಹೀಗೆ ಏನು? ಅದೇ ಹೀಗೆ ತೋರಿಸಿದ್ರು, ಅದೇ ವೇದ ವಾಕ್ ನಾನು ಮಾಡ್ತೇನೆ ಅಂಥೇಳಿ. ಹಾಗಾಗಿ ಇಂಥದ್ದು ಹಾಸ್ಯ ಪ್ರಜ್ಞೆ ಉಂಟಲ್ವಾ, ಅವಗಾಹನ ಸ್ನಾನ. ಒಂದು ಸಲ ನಾನು ಕೇಳಿದೆ ಅವ್ರ ಹತ್ರ, ಆಚಾರ್ಯ ಅವಗಾಹನ ಸ್ನಾನ ಅಂತ ಹೇಳಿದರೆ ಅದು ಯಾಕೆ ಆ ಹೆಸರು ಬಂತು, ಮುಳುಗಿ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ. ನೋಡಿ, ನೀವು ಬಚ್ಚಲ ಮನೆಯಲ್ಲಿ ನೀನು ಪ್ರೈವೇಟಾಗಿ ಸ್ನಾನ ಮಾಡಿದರೆ ಅದು ಅವಗಾಹನ ಸ್ನಾನ ಅಲ್ಲ. ಅದೇ ಪಬ್ಲಿಕ್ಕಾಗಿ ಸಾರ್ವಜನಿಕರ ಅವಗಾಹನೆಗೆ, ನೋಡಿ ಹಾಸ್ಯ ಪ್ರಜ್ಞೆ ಅಷ್ಟೇ, ಸಾರ್ವಜನಿಕರ ಅವಗಾಹನೆಗೆ ಅಂಥೇಳಿ ಪಬ್ಲಿಕ್ಕಾಗಿ ಸ್ನಾನ ಮಾಡಿದರೆ ಅದೇ ಅಷ್ಟೇ. ಮತ್ತೇನು ಅವಗಾಹನ ಸ್ನಾನ ಅಂಥೇಳಿ ಅವರು, ಅಂದರೆ ತಮಾಷೆಗಾಗಿ ಹಾಸ್ಯ ಪ್ರಜ್ಞೆಯಿಂದ ಹಿಡಿದು ಅವರ ಒಂದು ಜೀವನ ಶೈಲಿಯಲ್ಲಿ ಅವರು ತೋರಿಸಿಕೊಡೋ ಪಾಠದವರೆಗೆ ಬಹಳಷ್ಟು ಹೇಳಿದರೆ ಗಂಟೆಗಟ್ಟಲೆಗಳಷ್ಟು ಹೇಳುವಷ್ಟಿದೆ. ಆದರೆ ಇವತ್ತು ನಮಗೆ ಸಮಯದ ಒಂದು ಪರಿಮಿತಿಯಲ್ಲಿ ಕೆಲವು ಒಂದು ಅನುಭವಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ 1 ವರ್ಷ ನನಗೆ ಇವತ್ತು ಆ ಮಂಗಳಾಷ್ಟಕದ ಕನ್ನಡ ಅನುವಾದ ಆ ಕವಿತಕ್ಕ ಮತ್ತು ನಮ್ಮ ಸುಮಕ್ಕ ಹೇಳುವಾಗ ನಾನು ಹೃಷಿಕೇಶಕ್ಕೆ ವಾಪಸ್ಸು ಮೊನ್ನೆ ನವಂಬರ್ನಲ್ಲಿ ಹೃಷಿಕೇಶದ ಕಾರ್ಯಕ್ರಮ, ಅದು ಸುಮಾರು 8 ದಿವಸದ್ದು. ಅಲ್ಲಿ ಭಾಗವತ್ ಸಪ್ತಾಹ ಬೆಳಗಿನ ಸಂಜೆವರೆಗೆ ಸಾತ್ವಿಕ ವೈಭವದಲ್ಲಿ ಆದ ಆಚಾರ್ಯ 90ರ ಕಾರ್ಯಕ್ರಮ ಇವತ್ತು ಈ ಮಂಗಳ 30 ಕಡೆ ನಡೆಸಿ ಇವತ್ತು ಈ ಮಂಗಳದ ಕಾರ್ಯಕ್ರಮಕ್ಕೆ ಬಂದಿದೆ. ಇದೇನು ಸಾಧಾರಣ 1 ವರ್ಷದಲ್ಲಿ ಮಾಡುವ ಯಜ್ಞ ಅಲ್ಲ, ಇದು
ಸಾಧಾರಣದ ಕಾರ್ಯಕ್ರಮ ಅಲ್ಲ ಇದು. ಇದರ ಹಿಂದೆ ಆ ಪರಿಶ್ರಮ ಅದು ಎಷ್ಟು ಅಂತ ಹೇಳುವಂಥದ್ದು, ಅದು ಒಂದು ಯಾವುದಾದ್ರೂ ಕಾರ್ಯಕ್ರಮ ಸಂಘಟನೆ ಮಾಡಿದವರಿಗೆ ಮಾತ್ರ ಅದು ಗೊತ್ತಾಗುವಂಥದ್ದು. ಇವತ್ತಿನ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ್ದು ಕಾರ್ಯಕ್ರಮ, ಆ 1 ವರ್ಷದ ಕಾರ್ಯಕ್ರಮ ಇವತ್ತು ಅದರ ಮಧ್ಯದಲ್ಲಿ ಎಷ್ಟು ಕಾಳಜಿ ಅಂತ ಹೇಳಿದರೆ, ಈ ವೀಣಕ್ಕ ಆ ಪರ್ಸ್ನಲ್ ಅಟೆನ್ಷನ್. ಇವತ್ತು ನಾನು ಹೊರಟಿದ್ದೇನೆ ನನ್ನ ಮಗಳ ಮನೆಯಿಂದ, ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ, ಹಾಗೆ ಬೇಡಪ್ಪ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಇವತ್ತು 9:20-25ಕ್ಕೆ ಫೋನು. ಇಷ್ಟು ಕಾರ್ಯಕ್ರಮ ಇಷ್ಟು ಬ್ಯುಸಿಯಾಗಿ ಮಾಡುವಾಗ ವೀಣನ ಫೋನು ಇವತ್ತು, ಎಲ್ಲಿದ್ದೀರಿ ಅಂತ ಹೇಳಿ, ಇಲ್ಲೇ ಬರ್ತಾ ಇದ್ದೀರಲ್ವ, ಸರಿ ಅದೇ ವಿಚಾರಿಸ್ಲಿಕ್ಕೆ ಅಂತ ಹೇಳಿ ಸೀದಾ ಬನ್ನಿ ಗಾಯನ ಸಮಾಜಕ್ಕೆ. ಅದೇ ಈ ಒಂದು ಇಷ್ಟು ವ್ಯವಸ್ಥೆಗಳನ್ನು ಮಾಡ್ತಾ ಇರುವಾಗ ಹೀಗೆಲ್ಲ ಪರ್ಸ್ನಲ್ ಕಾಳಜಿ ವಹಿಸಿಕೊಂಡು ಅದು ಮಾಡುವಂಥದ್ದು ಸಾಧಾರಣ ಕೆಲಸ ಅಲ್ಲ. ಇದು ನಮ್ಮ ಮಲ್ಲೇಪುರಂ ಅಂತ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಆಶೀರ್ವಾದದಲ್ಲಿ ಈ ವೀಣಕ್ಕಾಗಲಿ, ಕವಿತಕ್ಕ ಆಗಲಿ, ನಮ್ಮ ಉಡುಪುರ ಅವರ ಪತಿ ಅವರು ಆಗಲಿ, ವೆಂಕಟರಾಜರು ಎಲ್ಲ ಸೇರಿ ಮತ್ತು ಎಲ್ಲ ಇಷ್ಟು ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಸೇರಿಸಿಕೊಂಡು ಇಷ್ಟು ಮಾಡುವಂಥದ್ದು ಇದು ಈ ಸುಲಭ ಅಲ್ಲ. 1 ವರ್ಷ ಪರ್ಯಂತ ಅದನ್ನು ಮಾಡಿದ್ದು, ಅದು ಯಾರಾದರೂ ಒಂದು ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳುವ ಅಂಥದ್ದು ಒಂದು ಕೆಲಸ ಆಗಿದೆ ಅಂಥೇಳಿ ಹೇಳ್ತಾ, ನನ್ನನ್ನು ಈ ಸಂದರ್ಭದಲ್ಲಿ ಇಲ್ಲಿ ಉಡುಪಿಯಿಂದ ಕರೆದು 2 ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಎಲ್ಲ ಟ್ರಸ್ಟಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅವಿಚ್ಛಿನ್ನ ಜ್ಞಾನ ಸ್ರೋತಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ವಿ. ಚಿಂತನಶೀಲರಾದಂತಹ ಪ್ರಾಜ್ಞರಾದ ಡಾಕ್ಟರ್ ಗುರುರಾಜ ಕರ್ಜಗಿಯವರು ಒಂದು ಮಾತು ಹೇಳ್ತಾರೆ, ಶಿಷ್ಯರನ್ನು ಕನಿಷ್ಠ ಪಕ್ಷ ಹೆತ್ತ ಮಕ್ಕಳಷ್ಟಾದರೂ ಪ್ರೀತಿಸಬೇಕು ಅಂತ. ಆ ಮಾತಿಗೆ ಅನ್ವರ್ಥವಾದ ಒಂದು ಸಾಕ್ಷಿಯನ್ನು ಈಗ ನಾವು ನೋಡಿದ್ದೇವೆ. ಬನ್ನಂಜೆ ಗೋವಿಂದಾಚಾರ್ಯರ ಮಾನಸ ವರಪುತ್ರರಾಗಿ ಬೆಳೆದಂಥ ಶ್ರೀಮಾನ್ ಬಾಲಾಜಿ ರಾಘವೇಂದ್ರ ಆಚಾರ್ಯರು ಎಂಥ ಸೌಹಾರ್ದವನ್ನು, ಸಂಯಮವನ್ನು ಕೂಡಿದಂಥ ನಲ್ವಾಕ್ಕುಗಳನ್ನು ಇಲ್ಲಿ ನುಡಿದಿದ್ದಾರೆ. ಅವರಿಗೆ ಪ್ರತಿಷ್ಠಾನದ ಪರವಾಗಿ ಮತ್ತು ಸಭಾ ಸರಸ್ವತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಪುತ್ತಿಗೆ ಮಠದ ನಿಕಟವರ್ತಿಗಳಾದಂಥ ಶ್ರೀಮಾನ್ ಪ್ರಸನ್ನಾಚಾರ್ಯರು, ಶ್ರೀಗಳ ಪೂರ್ವಾಶ್ರಮದ ಸೋದರರು ದಯಮಾಡಿ ವೇದಿಕೆಗೆ ಬಂದು ಬಾಲಾಜಿ ರಾಘವೇಂದ್ರ ಆಚಾರ್ಯರನ್ನು ನಮ್ಮೆಲ್ಲರ ಪರವಾಗಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ.